ನಮ್ಮ ಮೆಟ್ರೋ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ನಾವು ಅಂದುಕೊಂಡ ಸ್ಥಳಕ್ಕೆ ಅತಿ ಕಡಿಮೆ ಅವಧಿಯಲ್ಲಿ ಸುರಕ್ಷಿತವಾಗಿ ಹೋಗಬಹುದು ಅಂಥೇಳಿ ಪ್ರಯಾಣಿಕರು ಮೆಟ್ರೋವನ್ನು ಹೆಚ್ಚೆಚ್ಚು ಅವಲಂಬಿಸ್ತಾ ಇದ್ದಾರೆ. ಆದರೆ ಇದೇ ಮೆಟ್ರೋ ವಿಚಾರಕ್ಕೆ ಇವತ್ತು ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ಸಮಸ್ಯೆ, ನಿಧಾನಕ್ಕೆ ಚಲಿಸ್ತಾ ಇರೋ ರೈಲುಗಳು ಪ್ರಯಾಣಿಕರಿಗೆ ಸಮಸ್ಯೆ. ನಮ್ಮ ಮೆಟ್ರೋದ ಹಸಿರು ಮಾರ್ಗದಲ್ಲಿ ರೈಲುಗಳು ನಿಧಾನಕ್ಕೆ ಸಂಚರಿಸ್ತಾ ಇದೆ. ಕೆಆರ್ ಮಾರ್ಕೆಟ್ನಿಂದ ನ್ಯಾಷನಲ್ ಕಾಲೇಜು ನಿಲ್ದಾಣದ ನಡುವೆ ನಿರ್ವಹಣೆ ಕೆಲಸ ನಡೆಯುತ್ತಿದ್ದು ಮೆಟ್ರೋ ರೈಲುಗಳು ನಿಧಾನಕ್ಕೆ ಸಂಚರಿಸ್ತಿದೆ. ಇದರಿಂದ ಸರಿಯಾದ ಸಮಯಕ್ಕೆ ಹೋಗಲಾರದೆ ಪ್ರಯಾಣಿಕರು ಸಮಸ್ಯೆಗೆ ಸಿಲುಕೊಂಡಿದ್ದಾರೆ. ನ್ಯಾಷನಲ್ ಕಾಲೇಜು ಮೆಟ್ರೋ ನಿಲ್ದಾಣ ಇದು. ಇಲ್ಲಿಂದ ನೇರವಾಗಿ ಕೆಆರ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಟೆಕ್ನಿಕಲ್ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ತುಂಬ ಸ್ಲೋ ಮೂವಿಂಗ್ ಆಗುತ್ತೆ. ನೋಡಿ ಎಷ್ಟರ ಮಟ್ಟಿಗೆ ಸ್ಲೋ ಮೂವಿಂಗ್ ಇದೆ ಅಂತ ಹೇಳಿ. ಸೊ ಆಲ್ರೆಡಿ ಒಂದು 2 ದಿನದ ಹಿಂದೆ ಇಲ್ಲಿ ಇದರ ವರ್ಕನ್ನು ಮಾಡಿದ್ದಾರೆ. ಟೆಕ್ನಿಕಲ್ ವರ್ಕ್ ಏನಿತ್ತಲ್ಲ ಅದನ್ನು ಮಾಡಿದ್ದಾರೆ. ಸೊ ಈಗ ಮತ್ತೆ ಇನ್ನೊಂದು 2-3 ದಿನದಲ್ಲಿ ಇದರ ಸ್ಪೀಡ್ ಹೆಚ್ಚು ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಸದ್ಯಕ್ಕೆ ಟೆಕ್ನಿಕಲ್ ಸಮಸ್ಯೆ ಇರುವಂಥ ಕಾರಣಕ್ಕಾಗಿ ಪ್ಲಾಟ್ಫಾರ್ಮಿಂದ ಸುಮಾರು ಒಂದು 100 ಮೀಟ್ರ್ 150 ಮೀಟ್ರ್ ತನಕ ತುಂಬಾ ಸ್ಲೋ ಹೋಗುತ್ತೆ. ಅದಾದ ಬಳಿಕ ಇದು ಸ್ಪೀಡ್ ಹೋಗುತ್ತೆ. ಸೊ ಹೀಗಾಗಿ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಕೆಲಸಗಳಿಗೆ ಬರ್ತಾ ಇರ್ತಾರಲ್ಲ ಅವ್ರಿಗೆ ಸಮಸ್ಯೆ ಆಗ್ತಾ ಇರುತ್ತೆ. ಅಂದರೆ ವೇಗವಾಗಿ ಹೋಗೋದಿಲ್ಲ. ಸೊ ಹಾಗಾಗಿ ಸ್ಲೋ ಮೂವಿಂಗ್ ಇದೆ. ಸ್ಲೋ ಮೂವಿಂಗ್ ಇರುವಂಥ ಕಾರಣಕ್ಕಾಗಿ ತಕ್ಷಣಕ್ಕೆ ಆ ಒಂದು ಟೈಮ್ಗೆ ಏನು ರೀಚ್ ಆಗಬೇಕು ಆ ಟೈಮ್ಗೆ ರೀಚ್ ಆಗದೇ ಇರುವಂಥ ಕಾರಣಕ್ಕಾಗಿ ಕೆಲಸಗಳಿಗೆ ಹೋಗೋರಿಗೆ ಮತ್ತು ಪ್ರಯಾಣಿಕರಿಗೆ ಒಂದು ರೀತಿಯ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಈಗ ನಾನು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಿಂದ ನೇರವಾಗಿ ಕೆಆರ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ಗೆ ಟ್ರಾವೆಲನ್ನು ಮಾಡ್ತಾ ಇದ್ದೀನಿ ಮೆಟ್ರೋದಲ್ಲೇ. ನಿರ್ವಹಣೆಯ ಕೆಲಸ ಪೀಣ್ಯ ಟು ಪೀಣ್ಯ ಇಂಡಸ್ಟ್ರಿ ಮತ್ತು ಕೆಆರ್ ಮಾರ್ಕೆಟ್ ಟು ನ್ಯಾಷನಲ್ ಕಾಲೇಜ್ ಮಾರ್ಗ ಮಧ್ಯೆ ನಡೀತಾ ಇದೆ. ನಿರ್ವಹಣೆಯ ಸಂಬಂಧ ಮಾರ್ಗ ಮಧ್ಯೆಯೇ ರೈಲು ಸಂಚಾರ ನಿಧಾನವಾಗಿತ್ತು. ಇವತ್ತು ಪೀಣ್ಯ ಟು ಪೀಣ್ಯ ಇಂಡಸ್ಟ್ರಿಯ ನಡುವೆ ಸರಿಪಡಿಸಲಾಗಿದೆ. 2 ದಿನದಲ್ಲಿ ಕೆಆರ್ ಮಾರ್ಕೆಟ್ ಟು ನ್ಯಾಷನಲ್ ಕಾಲೇಜು ಮಾರ್ಗವನ್ನು ಸರಿಪಡಿಸಲಾಗುತ್ತೆ ಅಂಥೇಳಿ BMRCL ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಸಂಚಾರ ವಿಳಂಬದ ಬಗ್ಗೆ ನಮ್ಮ ಮೆಟ್ರೋದಲ್ಲಿ ಅನೌನ್ಸ್ ಮಾಡಲಾಗ್ತಿದೆ. ಪೀಕ್ ಅವರ್ಸ್ನಲ್ಲಿ ಸ್ಲೋ ಮೂವಿಂಗ್ ಆಗ್ತಿದ್ರಿಂದ ಕೆಲವರಿಗೆ ಸರಿಯಾದ ಸಮಯಕ್ಕೆ ಕಚೇರಿ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. 2 ದಿನದಲ್ಲಿ ಈ ನಿರ್ವಹಣೆಯ ಕೆಲಸ ಮುಗಿಯಲಿದ್ದು ಮತ್ತೆ ಎಂದಿನಂತೆ ಮೆಟ್ರೋ ರೈಲು ನಿರ್ದಿಷ್ಟ ವೇಗದಲ್ಲಿಯೇ ಸಂಚರಿಸಲಿವೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.